ನಮಸ್ಕಾರ. ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಸ್ನ ಸ್ನೇಹಿತರಿಗೆ MS ಫ್ಯಾಬ್ರಿಕೇಷನ್ ಅವರಿಂದ ಸ್ವಾಗತವನ್ನು ಕೋರ್ತಾ, ನಾವು ರಾತ್ರಿ ವೇಳೆಯಲ್ಲಿ ಪೈಂಟ್ ಮಾಡ್ತಿರುವ ದೃಶ್ಯವನ್ನು ನೋಡ್ತಾ, ಮುಂದಿನ ನಾವು ಬೆಳಗಿನ ಜಾವದಲ್ಲಿ ಎದ್ದು ನಾವು ಗುಂಡಿಯನ್ನು ತೆಗೆತಿರುವ ದೃಶ್ಯವನ್ನು ನೋಡ್ತಿದ್ದಾರೆ. ಮಿಷಿನ್ನ ಮುಖಾಂತರ ನಾವು 2 ಅಡಿ ಹಾಗೂ 2 ಅಡಿ 1 ಅಡಿ ನಾವು ಆ ಜಾಗದ ತಕ್ಕಂಗೆ ಗುಂಡಿಗಳನ್ನು ಮಿಷಿನ್ ಮುಖಾಂತರ ತೆಗೆದು ಈಗ ನಾವು ಪಿಲ್ಲರ್ಗಳಿಗೆ ಪೈಂಟ್ ಮಾಡಿರುವ ಎಲ್ಲ ಪಿಲ್ಲರ್ಗಳನ್ನು ನಾವು ಸಮತಟ್ಟವಾಗಿ ಹಾಗೂ ಪ್ರೈಮರಿ ಮುಖಾಂತರ ಎಲ್ಲ ಟ್ಯೂಬ್ ಲೆವೆಲ್ಗಳಲ್ಲಿ ನಾವು ಪೈಪ್ಗಳನ್ನು ನಿಲ್ಲಿಸುವ ಮುಖಾಂತರ ಕೆಲಸವನ್ನು ಪ್ರಾರಂಭಿಸುತ್ತಿದ್ದೇವೆ. ಇದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕಾನ್ಗೋಡ್ನಹಳ್ಳಿ ಎಂಬ ಗ್ರಾಮದಲ್ಲಿ ಮಾಡ್ತಿರ್ತಕ್ಕಂಥ ದೃಶ್ಯ. ಬೆಂಗಳೂರಿನಿಂದ ಬಂದು ಕಿರಣ್ ಕುಮಾರ್ ಅವರು ಈ ಕುರಿ ಸಾಗಾಣಿಕೆ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿಯನ್ನು ತಿಳಿದು ನಮಗೆ ಕರೆ ಮಾಡಿ, ನಂತರ ನಮಗೆ ಇದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಅವರಿಗೆ ನಾವು ಬಿಡಿಸಿ ಎಲ್ಲ ಹೇಳಿದ ಮೇಲೆ ಸರಿ ಅಂತೇಳಿ ನಮ್ಮ ಒಳ್ಳೆಯ ಒಂದು ಹಣಕಾಸಿನ ವ್ಯವಹಾರನ್ನೆಲ್ಲ ಮುಗಿಸ್ಕೊಂಡು ಪೂಜೆ ಮುಖಾಂತರ ನಾವು ಈ ಕೆಲಸವನ್ನು ಪ್ರಾರಂಭಿಸ್ತು. ನೋಡ್ತಿದ್ದೀರಾ, ಇದು ಕಾನ್ಗೋಡ್ನಹಳ್ಳಿ, ಕಡೂರು ತಾಲೂಕು ಕಾನ್ಗೋಡ್ನಹಳ್ಳಿಯಲ್ಲಿ ಮಾಡ್ತಿರ್ತಕ್ಕಂಥ ಒಂದು 30 ಅಡಿಯಾಗಿ 20 ಅಡಿಗೆ ಮಾಡ್ತಿರ್ತಕ್ಕಂಥ ದೃಶ್ಯ. ವೀಕ್ಷಕರೇ, ಹೆಚ್ಚಿನ ಒಂದು ಸಮಯಗಳು ನಮಗೆ ಬೇಕಾಗಿರೋದ್ರಿಂದ ನಾವು ಸ್ವಲ್ಪ ರಾತ್ರಿ ಹಗಲುನದೇ ಈ ಕೆಲಸವನ್ನು ಮಾಡಿರ್ತೇವೆ. ಎಲ್ಲ ಪಿಲ್ಲರ್ಗಳನ್ನು ನಿಲ್ಲಿಸಿ ನಾವು ಟ್ಯೂಬ್ ಲೆವೆಲ್ಗೆ ನಾವು ಸಂಜೆ ಅಷ್ಟೊತ್ತಿಗೆ ಈ ಕೆಲಸವನ್ನು ಪ್ಲ್ಯಾಟ್ಫಾರಮ್ನ ಒಂದೇ ದಿನದಲ್ಲಿ ನಾವು ಈ ಪ್ಲ್ಯಾಟ್ಫಾರಮ್ನ ಮಾಡಲಿಕ್ಕಾಗ್ತು. ಯಾಕಂತಂದರೆ ಸಮಯ ಸಂದರ್ಭ ನಮಗೆ ಕೆಲಸ ಒತ್ತಡ. ನೋಡ್ತೀರಾ, ಇದು ಪ್ಲ್ಯಾಟ್ಫಾರಮ್ ನಿಲ್ಲಿಸಿರುವ ದೃಶ್ಯ. ಸುಮಾರು 8 ಅಡಿ ಹೈಟಿನಲ್ಲಿ ನಾವು ಈ ಪಿಲ್ಲರ್ಗಳನ್ನ ನಿಲ್ಲಿಸಿರ್ತೇವೆ. ಯಾಕೆಂತಂದರೆ ಇಲ್ಲಿ ಮಾಡ್ತಿರ್ತಕ್ಕಂಥದ್ದು ಒಂದು ವಿಶೇಷವಾಗಿ ಒಂದು ಹಸು ಹಾಗೂ ಕುರಿ ಫಾರಮ್ ಮಾಡ್ತಿರ್ತಕ್ಕಂಥ ಒಂದು ಕೆಲಸ, ಶೆಡ್ಡು. ಹೇಗೆ ಇದು ಹಸು ಹಾಗೂ ಕುರಿ ಫಾರಮ್ ಅಂತ ನಿಮಗೆ ಮುಂದೆ ತೋರಿಸ್ತೇನೆ. ಇದು ಸುತ್ತಲೂ ಮೇಲ್ಭಾಗದಲ್ಲಿ 8 ಅಡಿ ಮೇಲ್ಭಾಗದಲ್ಲಿ ನಿಮಗೆ ಮೆಸ್ಸಿನ ಮುಖಾಂತರ ನಾವು ಇದನ್ನು ಕ್ಲೋಸ್ ಮಾಡಿಕೊಡುತ್ತೇವೆ. ನಂತರ ಇದರ ಕೆಳಭಾಗದಲ್ಲಿ ನಿಮಗೆ ಆ ಕುರಿಯ ಇಚಿಕೆಗಳು ಹಾಗೂ ಗಂಜಲ ಒಯ್ದಿದ್ದು ಎಲ್ಲ ಒಂದು ಸೈಡಿನಲ್ಲಿ ಬಂದು ಬೀಳುವ ಹಾಗೆ 18 ಅಡಿ ನಾವು ಶೀಟನ್ನು ಕೂಡ ನಾವು ಕೆಳಗಡೆ ಪ್ಲಾಟ್ಫಾರಮ್ ಆಗಿ ಮಾಡಿಕೊಂಡಿರ್ತೇವೆ. ನೋಡ್ತಾ ಇದ್ದೀರಾ, ಸುತ್ತಲೂ ಮೆಸ್ಸಿನೊಂದಿಗೆ ಕ್ಲೋಸ್ ಮಾಡಿ ಕೆಳಭಾಗದಲ್ಲಿ ನಾವು ಒಂದು ಶೀಟಿನ ಮುಖಾಂತರ ನಾವು ಒಂದು ಪ್ಲ್ಯಾಟ್ಫಾರಮು ಉದ್ದಕ್ಕೂ ಮಾಡಿ ಹಾಕಿರುತ್ತೇವೆ. ಇದು ಮೇಲ್ಭಾಗದಲ್ಲಿ ಕಾಣಿಸಿರ್ತಕ್ಕಂಥ ದೃಶ್ಯ. ಈ ದೃಶ್ಯ ನಿಮಗೆ ಯಾವುದೇ ಒಂದು ಕಸ ಆಗಲಿ ಏನೇ ಆಗಲಿ ಕೆಳಗಿಂದ ಒಂದು ಜಾಗಕ್ಕೆ ಸ್ಲೋಪ್ ಮಾಡಿ ನಾವು ಒಂದು ಭಾಗದಲ್ಲಿ ಬರುವ ಹಾಗೆ ಮಾಡಿರುತ್ತೇವೆ. ಇದು ಕೆಳಭಾಗದಲ್ಲಿರುವ ಪ್ಲ್ಯಾಟ್ಫಾರಮ್. ನೋಡ್ತೀರಾ, ಇದಕ್ಕೆ ಎಲ್ಲ ಪ್ರತಿಯೊಂದು ಸ್ಕ್ರೂಗಳ ಮುಖಾಂತರ ನಾವು ಫಿಟ್ಟಿಂಗ್ಸ್ಗಳನ್ನ ಮಾಡಿ ನಾವು ಈ ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿರ್ತೇವೆ. ಇದು 2 in 1 ಹಸು ಹಾಗೂ ಕುರಿಗಳು ಸಾಕುವ ಒಂದು ಹೈಟೆಕ್ ಹಸು ಹಾಗೂ ಕುರಿ ಫಾರಮ್ ಆಗಿರ್ತದೆ. ಇದಾದ ನಂತರ ನಮಗೆ ಬೆಳಗಿನ ಜಾವದಲ್ಲಿ ನಮಗೆ ಮ್ಯಾಟ್ ಕೂಡ ನಮಗೆ ಫ್ಲೋರಾ ಮ್ಯಾಟ್ ಕೂಡ ನಾವು ತರಿಸ್ಕೊಳ್ಬೇಕಾಗಿ ಬಂತು. ಫ್ಲೋರಾ ಮ್ಯಾಟ್ಗಳು ನಮಗೆ ಗಾಡಿ ಅನ್ಲೋಡ್ ಆಗ್ತಿದ್ದಾಗೇ ಪ್ರತಿಯೊಂದೂ ನಾವು ಒಂದು ಭಾಗಗಳಲ್ಲಿ ಇಟ್ಟು ನಂತರ ನಮಗೆ ಸಂಜೆಯ ಸಮಯದಲ್ಲಿ ನಾವು ಈ ಮ್ಯಾಟ್ಗಳನ್ನು ರಾತ್ರಿ ವೇಳೆಯಲ್ಲಿ ಫಿಟ್ಟಿಂಗ್ ಮಾಡಲಿಕ್ಕೆ ಆಗಿ ಬಂತು. ಕಾರಣ ಏನು ಅಂತಂದರೆ, ಇದು ನಮಗೆ ಸಮಯ ಒಂದು ಇಲ್ಲದ ಕಾರಣದಿಂದ ನಾವು ಈ ಮ್ಯಾಟ್ಗಳನ್ನು ರಾತ್ರಿ ಹೊತ್ತಿನಲ್ಲಿ ನಾವು ಒಂದು ಅಡ್ಜಸ್ಟ್ಮೆಂಟಾಗಿ ನಾವು ಕೆಲಸ ಮಾಡಲಿಕ್ಕಾಗಿ ಬಂತು. ಯಾಕೆಂದರೆ ಕಾರಣ ನಮಗೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಗಂಗೋಡ್ನಹಳ್ಳಿಯಲ್ಲಿ ಒಂದು ಬೇಕರಿ ಶೆಡ್ಡನ್ನು ರೆಡಿ ಮಾಡಲಿಕ್ಕೆ ಹೋಗಬೇಕಾಗಿರೋದ್ರಿಂದ ಈ ಶೆಡ್ಡನ್ನು ನಾವು ರಾತ್ರಿ ಹಗಲು ಅನ್ನೋದೇ ಈ ಕೆಲಸವನ್ನು ಮಾಡಲಿಕ್ಕೆ ಬಂತು. ವೀಕ್ಷಕರೇ, ನಿಮಗೆ ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇದಾದ ನಂತರ ನಿಮಗೆ ನಾವು ಮ್ಯಾಟ್ ಹಾಕಿದ ನಂತರ ದಿನಗಳಲ್ಲಿ ಮೇಲ್ಭಾಗದಲ್ಲಿ ನಾವು ಶೀಟನ್ನು ಹಾಕಲಿಕ್ಕೆ ವ್ಯವಸ್ಥೆ ಆಯಿತು. ಇಲ್ಲ ತುಂಬ ಹೈಟ್ ಆಗಿರೋದ್ರಿಂದ ಶೀಟ್ನ ಹಾಕಲಿಕ್ಕೆ ಸ್ವಲ್ಪ ತೊಂದರೆ ಆಗೋ ಕಾರಣದಿಂದ ನಾವು ಮ್ಯಾಟ್ಗಳನ್ನು ರಾತ್ರಿ ಹೊತ್ತಿನಲ್ಲಿ ಮ್ಯಾಟನ್ನು ಹಾಕಿ ಬೆಳಗಿನ ಜಾವದಲ್ಲಿ ನಾವು ಒಂದು ಶೀಟ್ಗಳನ್ನು ಸುಮಾರು 22 ಅಡಿ ಶೀಟ್ಗಳನ್ನು ನಾವು ಮೇಲ್ಭಾಗದಲ್ಲಿ
ಹೊದಿಕೆಯನ್ನು ಹೊಚ್ಚಿರುತ್ತೇವೆ. ಇದು ಮೇಲ್ಭಾಗದಿಂದ ಕಾಣ್ತಿರತಕ್ಕಂಥ ದೃಶ್ಯ. ಇಲ್ಲಿ ಸ್ಕ್ರೂ ಮಾಡ್ತಿರೋ ದೃಶ್ಯವನ್ನು ನೋಡ್ತೀವಿ. ರೂಪಿಂಗ್ ಸ್ಕ್ರೂ ಆದ ನಂತರ ನಾವು ಕೆಳಭಾಗದಿಂದ ಕಾಣುತ್ತಿರತಕ್ಕಂಥ ಈ ಒಂದು ದೃಶ್ಯ ನಿಮಗೆ ತುಂಬ ಸುಂದರವಾಗಿ ಕಾಣುತ್ತಿರ್ತಕ್ಕಂಥ ದೃಶ್ಯ. ಶೀಟ್ ಹಾಗೂ ನಿಮಗೆ ಕೆಳಗಡೆ ಫ್ಲೋರಾ ಮ್ಯಾಟ್ಗಳನ್ನು ಹಾಕಿ ಒಂದು ಸುಂದರವಾಗಿ ಕಾಣುತ್ತಿರ್ತಕ್ಕಂಥ ದೃಶ್ಯವನ್ನು ನೋಡ್ತಿದ್ದೀರಾ. ಇದಾದ ನಂತರ ನಮಗೆ ಮುಂದಿನ ಒಂದು ಕೆಲಸ, ಇದರೊಳಗಡೆ ಪ್ಲ್ಯಾಟ್ಫಾರ್ಮ್ ಕೂಡ ನಾವು ಮಾಡಲಿಕ್ಕಾಗಿ ಬರುತ್ತೆ. ಪ್ಲ್ಯಾಟ್ಫಾರ್ಮನ್ನು ಕೂಡ ನಾವು ರಾತ್ರಿ ವೇಳೆಯಲ್ಲಿ ಕಾಲಾವಕಾಶ ಇಲ್ಲದ ಕಾರಣದಿಂದ ರಾತ್ರಿ ವೇಳೆಯಲ್ಲಿ ನಾವು ಕೂಡ ಈ ಪ್ಲ್ಯಾಟ್ಫಾರ್ಮ್, ಗೇಟ್, ಫುಟ್ ಟ್ರೇ, ನೀರಿನ ಟ್ಯಾಂಕ್ ಪ್ರತಿಯೊಂದು ನಾವು ಇದನ್ನು ರಾತ್ರಿ ಸಮಯದಲ್ಲೇ ಮಾಡ್ಕೊಳ್ಬೇಕಾಗಿ ಬಂತು. ಇದಾದ ನಂತರ ನಮಗೆ ಗೇಟ್ಗಳು, ಒಳಗಡೆ ಭಾಗದಲ್ಲಿ ಬರ್ತಕ್ಕಂಥ ರೈಲಿಂಗ್ಸ್ಗಳು ಎಲ್ಲವೂ ಕೂಡ ನಾವು ರಾತ್ರಿ ಸಮಯದಲ್ಲಿ ಮುಗಿಸಿದ್ದು. ಕೇವಲ 5 ದಿನದಲ್ಲಿ ನಾವು ಈ ಕೆಲಸವನ್ನು ಮಾಡಿ ಮುಗಿಸಿರುತ್ತೇವೆ. ಇದರ ಒಂದು ಸಂಪೂರ್ಣ ಒಂದು ವಿಡಿಯೋ ಕೂಡ ನಾವು ಇದರ ಪೈಂಟು, ಟ್ಯಾಂಕು, ಇದರ ಪಾರ್ಟೇಷನ್ನು, ಡೋರ್ಗಳು, ಮೆಟ್ಟಿಲು, ಅದರ ರೈಲಿಂಗ್ಸು, ಇದರ ಪೈಂಟ್ ಹೊಡೆದ ನಂತರ ಸಂಪೂರ್ಣವಾದ ವಿಡಿಯೋವನ್ನು ನಾವು ಮುಂದಿನ ಭಾಗದಲ್ಲಿ ನಾನು ನಿಮಗೆ ಪ್ರಸಾರ ಮಾಡ್ತೀನಿ. ನೋಡ್ತೀರಾ ಈ ದೃಶ್ಯ? ಈಗ ಎಲ್ಲ ಸಂಪೂರ್ಣವಾಗಿ ಮುಗಿದಿರ್ತಕ್ಕಂಥ ದೃಶ್ಯವನ್ನು ನಿಮಗೆ ತೋರಿಸ್ತಿದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 2-in-1 ಹಸು ಹಾಗೂ ಕುರಿ ಫಾರಂಗೆ ಸಂಪರ್ಕಿಸಿ.